ವಿಜಯನಗರದ ಗತವೈಭವ ಸಾರುವ ಹಂಪಿ ಉತ್ಸವಕ್ಕೆ ಭರದ ಸಿದ್ಧತೆ ನಡೆಯುತ್ತಿದೆ. ಹಂಪಿ ಉತ್ಸವದ ಮುಖ್ಯ ವೇದಿಕೆ ಸಿದ್ಧತೆಗಳು ಜೋರಾಗಿದ್ದು, ಕಾರ್ಯಕ್ರಮಗಳಿಗಾಗಿ ವೇದಿಕೆಗಳು ಅಂತಿಮ ಹಂತಕ್ಕೆ ತಲುಪಿವೆ. ಉತ್ಸವದ ಸಿದ್ಧತೆಗಳನ್ನು ಪರಿಶೀಲಿಸಿದ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಬನ್ನಿಕೇರಿ ವೇದಿಕೆ ನಿರ್ಮಾಣ ವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಿದರು. ಇದೇ ವೇಳೆ ಶಿಲ್ಪಕಲಾ ಶಿಬಿರ, ಚಿತ್ರಕಲಾ ಶಿಬಿರ ಸೇರಿದಂತೆ ನಾನಾ ಸಾಂಸ್ಕೃತಿಕ ಶಿಬಿರಗಳಿಗೆ ಚಾಲನೆ ನೀಡಲಾಗಿದ್ದು, ಉತ್ಸವದ ಕಳೆ ಹೆಚ್ಚಾಗಿದೆ. ಮತ್ತೊಂದೆಡೆ ವಿಜಯನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಾಹ್ನವಿ ಎಸ್ ಹಂಪಿ ವಿವಿಧ ಪ್ರದೇಶಗಳಲ್ಲಿ ಸಂಚರಿಸಿ ಹಂಪಿ ಉತ್ಸವದ ಬಂದೋಬಸ್ತ್ ವ್ಯವಸ್ಥೆಗಳ ಪರಿಶೀಲನೆ ನಡೆಸಿದರು. ಪಾರ್ಕಿಂಗ್ ವ್ಯವಸ್ಥೆ, ಸಂಚಾರ ನಿಯಂತ್ರಣ, ಭದ್ರತೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕಟ್ಟುನಿಟ್ಟಿನ ಬಂದೋಬಸ್ತ್ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಐತಿಹಾಸಿಕ ಹಂಪಿಯಲ್ಲಿ ನಡೆಯಲಿರುವ ಉತ್ಸವಕ್ಕೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ಸಿದ್ಧತೆಯಲ್ಲಿದೆ. ಇದೇ ಫೆಬ್ರವರಿ 13, 14 ಹಾಗೂ 15ರಂದು ನಡೀತಾ ಇದೆ. ಇದನ್ನು ಹಂಪಿ ಉತ್ಸವವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಸೊ ಈ ಸಲ 5 ವೇದಿಕೆಗಳನ್ನ ನಾವು ಮಾಡಿದ್ದೀವಿ. ಅನೇಕ ಸ್ಥಳೀಯರು ಅವರ ಒತ್ತಾಯ ಇತ್ತು, ನೀವು ಈ ಥರ ಹೆಸರುಗಳನ್ನ ಮಾರ್ಪಾಡು ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಾವು ಈ ಒಂದು ವೇದಿಕೆ ಹೆಸರುಗಳನ್ನ, ಹಳೆ ವೇದಿಕೆ ಜೊತೆಗೆ ಈ ಹೆಸರುಗಳನ್ನು ಸಹ ನಾವು ಮರುನಾಮಕರಣ ಮಾಡಿದ್ದೀವಿ. ಪ್ರತಿ ಸಲ ಮೇನ್ ವೇದಿಕೆಯಲ್ಲೇ ನೀವೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರಿ, ಎರಡನೇ ವೇದಿಕೆ ಸ್ವಲ್ಪ ಕಡಿಮೆ ಅಂತ ಇದ್ರು. ಸೊ ಈ ಸಲ ನಾವು ಎರಡನೇ ವೇದಿಕೆಯಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ. ಹಾಗೂ 15ನೇ ತಾರೀಕು ಶಿವರಾತ್ರಿ ಇರೋದ್ರಿಂದ ನಾವು ಶಿವನಿಗೆ ಸಂಬಂಧಪಟ್ಟಂಥ ಹಾಡುಗಳಾಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ಅಥವಾ ಹರಿಕತೆ ಆಗಿರ್ಬೋದು, ಈ ಥರ ಕಾರ್ಯಕ್ರಮಗಳನ್ನೇ ನಾವು ಇಟ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ಹಬ್ಬ ಆಚರಣೆ ಮಾಡ್ತಿರ್ತಾರೆ. ಭಕ್ತಾದಿಗಳಿಗೆ ಅನುಕೂಲ ಆಗಲಿ, ಅವರು ಸಹ ಒಂದು ಶಿವನ ಒಂದು ಆರಾಧನೆ ಮಾಡಲಿ ಅಂತ ನಾವು ಶಿವನಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಅಹೋರಾತ್ರಿ ಅಲ್ಲಿ ಕಾರ್ಯಕ್ರಮ ದೇವಸ್ಥಾನದೊಳಗೆ ಆಗುತ್ತೆ. ಜಾಗರಣೆ ಇರುವಂಥ ಭಕ್ತಾದಿಗಳು ಅಲ್ಲಿ ಬಂದು ತಮ್ಮ ಒಂದು ದೇವರ ಸೇವೆಯನ್ನು ಮಾಡ್ಬೋದು. ಅದೇ ರೀತಿ ನಾವು ಲಾಸ್ಟ್ ಟೈಮು ಕಡ್ಡಿರಾಂಪುರದಲ್ಲಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಈ ಸಲ ಮುಖ್ಯ ವೇದಿಕೆ ಹತ್ರ ಸುಮಾರು 20 ಎಕರೆ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಿಂದೆ ಏನು ಅವರು ಕಡ್ಡಿರಾಂಪುರದ ಹತ್ರ ನಿಲ್ಲಿಸ್ತಾ ಇದ್ರು, ಈಗ ವೇದಿಕೆವರೆಗೂ ವೆಹಿಕಲ್ನ ತೊಗೊಂಡು ಬರ್ಬೋದು. ಅಕಸ್ಮಾತ್ ಅದೆಲ್ಲ ಫಿಲ್ಲಪ್ ಆದರೆ ನೆಕ್ಸ್ಟು ಕಡ್ಡಿರಾಂಪುರದ ಹತ್ರ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಅವರು ನಿಂತ್ಕೋಬೇಕಾಗುತ್ತೆ, ವೆಹಿಕಲ್ ಸ್ಟಾಪ್ ಮಾಡಬೇಕಾಗುತ್ತೆ. ಆಮೇಲೆ 1 ವೇ ಇರುತ್ತಿದ್ದು ಕಡ್ಡಿರಾಂಪುರ್ ಟು ಹಂಪಿ ಬಂದು ನೆಕ್ಸ್ಟ್ ಅವರು ಮತ್ತೆ ವಾಪಸ್ ಇದೇ ವೇಯಲ್ಲಿ ಬರೋ ಹಾಗಿಲ್ಲ, ಅವರು ಹಂಪಿ ಕಮಲಾಪುರ ವಯಾ ಕಮಲಾಪುರ ಹೋಗಬೇಕಾಗತ್ತೆ. ಹಂಪಿ ಉತ್ಸವ ಪ್ರಯುಕ್ತ ನಮ್ಮ ವಿಜಯನಗರ ಜಿಲ್ಲಾ ಪೊಲೀಸ್ ಅಲ್ಲದೆ ಹೊರ ಜಿಲ್ಲೆಗಳು, ನಮ್ಮ ವಲಯ ಮತ್ತು ಹೊರವಲಯಗಳಿಂದನೂ ನಮಗೆ ಅಧಿಕಾರಿ ಸಿಬ್ಬಂದಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ಅದನ್ನು ಅಲಾಟ್ ಮಾಡ್ತಾರೆ ನಮಗೆ. ಸುಮಾರು 8 SPs, 15 DSPs, 60 ಇನ್ಸ್ಪೆಕ್ಟರ್ಸ್, ಅರೌಂಡ್ 120 PSIs ಮತ್ತು 1500 ಮೆನ್, ಇಷ್ಟು ಜನ ಆಫೀಸರ್ಸ್ ಮತ್ತು ಸುಮಾರು 10 ಸ್ಟ್ರೈಕಿಂಗ್ ಫೋರ್ಸಸ್, ಈ ಥರ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇದಲ್ಲದೆ ಫಾರ್ ಎನ್ಶೂರಿಂಗ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ನಾವು 10 ವಿಮೆನ್ ಸೇಫ್ಟಿ ಐಲ್ಯಾಂಡ್ಸ್ ಅಂತ ನಾವು ಈ ಸಲ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾರೇ ಮಹಿಳೆಯರಿಗೆ ಏನೇ ಸಹಾಯ ಬೇಕಿದ್ದರೂ ಅವರು ಬಂದು ಆ ಸೇಫ್ಟಿ ಐಲ್ಯಾಂಡಲ್ಲಿ at every important junction we have established an island, so they can approach that island, ಏನೇ ಅವ್ರಿಗೆ ಸಹಾಯ ಬೇಕಿದ್ರೂ ಅದರಿಂದ ಪಡ್ಕೋಬಹುದಾಗಿದೆ. ಇದಲ್ಲದೆ ನಾವು ಸುಮಾರು 250 CCTV ಕ್ಯಾಮ್ರಾಸ್ನ ಅಳವಡಿಸ್ತಾ ಇದ್ದೀವಿ. CCTV 250 CCTV ಕ್ಯಾಮ್ರಾಸ್ ಅಳವಡಿಸ್ತಾ ಇದ್ದೀವಿ. CCTV ವ್ಯೂಯಿಂಗ್ಗೆ ಅಂತಲೇ ಒಂದು ಕಮಾಂಡ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿ 24/7 somebody will be watching those cameras and any coordination which is needed on field and command center, it will be done through CCTVs. ಇದಲ್ಲದೆ ನಾವು 10 ವಾಚ್ ಟವರ್ಸ್ ಸಹ ಅಳವಡಿಸ್ತಾ ಇದ್ದೀವಿ. ಸೊ ಮತ್ತು ವಿಮೆನ್ ಆ್ಯಂಡ್ ಚಿಲ್ಡ್ರನ್ಗೋಸ್ಕರನೇ ನಾವು ಆ್ಯಂಟಿ ಈವ್ ಟೀಸಿಂಗ್ ಸ್ಕ್ವಾಡ್ ಮಾಡಿದ್ದೀವಿ ಈ ಸಲ ಹೊಸದಾಗಿ. ಪ್ರತಿಯೊಂದು ಸೆಕ್ಟರಲ್ಲಿ ಇಡೀ ಹಂಪಿ ಪ್ರದೇಶನ ನಾವು ಸಬ್ ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡಿ ಆ್ಯಂಟಿ ಈವ್ ಟೀಸಿಂಗ್ ಸ್ಕ್ವಾಡ್ಸ್ ಅವರು ಸದಾಕಾಲ ಮೂಮೆಂಟಲ್ಲಿರ್ತಾರೆ. ಎನಿ ಅನ್ವಾಂಟೆಡ್ ಆ್ಯಕ್ಟಿವಿಟೀಸ್ನ ತಡೆಯೋಕ್ಕೆ ಅವರು ರೌಂಡ್ಸಲ್ಲಿ ಇದ್ದು ಕಾರ್ಯ ನಿರ್ವಹಿಸ್ತಾರೆ.